ತಿಮ್ಮನ ಮಟ್ಟೆಗಳು. ಇದು ರಕ್ಷಿತ್ ತೀರ್ಥಹಳ್ಳಿ ನಿರ್ದೇಶನದ ಕೇಶವ್ ಗುತ್ತಳಿಕೆ, ವಿನಯ್, ಸುಚೇಂದ್ರ ಪ್ರಸಾದ್, ಆಶಿಕಾ ಸೋಮಶೇಖರ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸಿಕೊಂಡಿರುವ ಸಿನಿಮಾವಾಗಿದೆ. ಕಾಡಿನಲ್ಲಿರುವ ಕಾಳಿಂಗ ಸರ್ಪ ಮತ್ತು ಕಾಡಿನ ಸುತ್ತಮುತ್ತ ವಾಸಿಸುವ ಜನಗಳ ನಡುವಿನ ಸಂಬಂಧದ ಜೊತೆಗೆ ಕಾಳಿಂಗ ಸರ್ಪದ ಬಗ್ಗೆ ಜನರಿಗೆ ಇರುವ ಪೂಜ್ಯ ಭಾವನೆ ಯಾವ ರೀತಿಯದ್ದು ಎನ್ನುವುದನ್ನು ಈ ಸಿನಿಮಾದಲ್ಲಿ ನೋಡ್ತೇವೆ. ಇನ್ನು ಈ ಸಿನಿಮಾದಲ್ಲಿ ತಿಮ್ಮ ಎನ್ನುವ ಒಂದು ಪಾತ್ರವಿದೆ. ತಿಮ್ಮ ತುಂಬ ಬಡವನಾಗಿರುತ್ತಾನೆ. ಅವನು ಒಂದು ಗುಡಿಸಲು ಮಾತ್ರ ಹೊಂದಿರುತ್ತಾನೆ. ಅವನಿಗೆ ಒಂದು ತೋಟ ಮಾಡಬೇಕು, ಜೊತೆಗೆ ಗುಡಿಸಲನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಕನಸಿರುತ್ತದೆ. ಆ ಕನಸು ನನಸು ಮಾಡಿಕೊಳ್ಳಲು ತಿಮ್ಮ ಏನನ್ನು ಕೆಲಸ ಮಾಡುತ್ತಾನೆ, ಹೇಗೆ ಕಷ್ಟಪಡುತ್ತಾನೆ ಎನ್ನುವುದು ಸಿನಿಮಾದ ಕಥೆಯಾಗಿದೆ. ತಿಮ್ಮನ ಊರಿಗೆ ಒಂದು ಸಂಶೋಧಕರ ತಂಡ ಬರುತ್ತದೆ. ಆ ತಂಡದವರು ಕಾಳಿಂಗ ಸರ್ಪದ ಕುರಿತು ಸಂಶೋಧನೆ ಮಾಡಬೇಕು. ಕಾಳಿಂಗ ಸರ್ಪ ಮತ್ತು ಅದರ ಮೊಟ್ಟೆ ಇರುವ ಜಾಗ ತೋರಿಸು ಎಂದು ತಿಮ್ಮನಿಗೆ ಹಣ ಕೊಡುತ್ತಾರೆ. ತಿಮ್ಮ ಕೂಡ ಒಪ್ಪಿಕೊಂಡು ಹುಡುಕಲು ಪ್ರಾರಂಭಿಸುತ್ತಾನೆ. ತಿಮ್ಮ ಕೊನೆಗೆ ಕಾಳಿಂಗ ಸರ್ಪವನ್ನು ಹುಡುಕುತ್ತಾನೆಯೇ ಎನ್ನುವುದನ್ನು ಸಿನಿಮಾದಲ್ಲಿ ನೋಡಬೇಕು. ಈ ಸಿನಿಮಾ ಒಂದು ಉತ್ತಮ ಪ್ರಯತ್ನವಾಗಿದೆ. ಪರಿಸರದ ರೋಚಕತೆಯ ಕುರಿತು ಕನ್ನಡದಲ್ಲಿ ಇನ್ನೂ ಹೆಚ್ಚು ಸಿನಿಮಾಗಳು ಬರಬೇಕಂತ ಅನಿಸುತ್ತೆ. ತಿಮ್ಮನ ಮಟ್ಟೆಗಳು ಸಿನಿಮಾಗೆ ಥಿಯೇಟರ್ನಲ್ಲಿ ತುಂಬ ಚೆನ್ನಾಗಿ ಪ್ರತಿಕ್ರಿಯೆ ಸಿಗದಿದ್ದರೂ ಕೂಡ OTTಯಲ್ಲಿ ಪ್ರತಿಕ್ರಿಯೆ ಚೆನ್ನಾಗಿ ಸಿಗುತ್ತದೆ. ಈ ಸಿನಿಮಾದಲ್ಲಿ ಅನೇಕ ವಿಷಯಗಳನ್ನು ಹೇಳಲು ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ. ಯಾವುದೇ ಪ್ರಾಣಿ ಅಥವಾ ಹಾವುಗಳಿಗೆ ಸುತ್ತಮುತ್ತ ಇರುವವರು ತೊಂದರೆ ಕೊಡದಿದ್ದರೆ ಅವು ಕೂಡ ಯಾರಿಗೂ ತೊಂದರೆ ಕೊಡುವುದಿಲ್ಲ ಎನ್ನುವುದನ್ನು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಇನ್ನು ಪ್ರಕೃತಿಯಲ್ಲಿ ಜೀವಿಗಳು ತಮ್ಮ ಆಹಾರಗಳನ್ನು ಹುಡುಕಿಕೊಳ್ಳುವ ಆಹಾರ ಸರಪಳಿಯ ಕುರಿತು ಸಿನಿಮಾದಲ್ಲಿ ಹೇಳಿದ್ದಾರೆ. ಇಡೀ ಸಿನಿಮಾ ಎಲ್ಲಿಯೂ ಬೋರ್ ಆಗೋದಿಲ್ಲ. ಸರಾಗವಾಗಿ ತಿಮ್ಮನ ಜೊತೆ ನೋಡುಗರನ್ನು ಕಾಡಿನತ್ತ ಸೆಳೆಯುತ್ತದೆ. ಇನ್ನು ಸಿನಿಮಾದಲ್ಲಿ ಬಳಸಿಕೊಂಡಿರುವ ಮಲ್ನಾಡು ಭಾಷೆ, ತಿಮ್ಮನ ಮಗನ ಪಾತ್ರದ ಹುಡುಗ ಹೇಳುವ ಯಕ್ಷಗಾನದ ಹಾಡು ಇಷ್ಟ ಆದವು. ಇನ್ನು ಸಿನಿಮಾದಲ್ಲಿ ಅದ್ಭುತವಾದ ಪರಿಸರವನ್ನು ತೋರಿಸಿದ್ದಾರೆ. ತಿಮ್ಮನ ಮಟ್ಟೆಗಳು ಸಿನಿಮಾವನ್ನು ಎಲ್ಲರೂ ನೋಡ್ಬೋದು. IMDbಯಲ್ಲಿ 8.6 ರೇಟಿಂಗ್ ಪಡೆದುಕೊಂಡು ಪ್ರೈಮ್ ವಿಡಿಯೋದಲ್ಲಿ ಸ್ಟ್ರೀಮಿಂಗ್ ಆಗ್ತಾಯಿದೆ. ನೀವೇನಾದರೂ ತಿಮ್ಮನ ಮಟ್ಟೆಗಳು ಸಿನಿಮಾ ನೋಡಿದ್ದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಿದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.